ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ನಡೆದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ. ಬಿಜೆಪಿ ಶಾಸಕರ ವಿರುದ್ಧದ ಸುಳ್ಳು ಆರೋಪ ಖಂಡನೆ. ಬೀದರ್ನಲ್ಲಿ ಬಿಜೆಪಿ ಪತ್ರಿಕಾಗೋಷ್ಠಿ. ಇದೇ ತಿಂಗಳಿನ 6ರಂದು ಶಿವಾನಿ ಶಿವದಾಸ್ ಸ್ವಾಮಿ ಸನ್ಮಾನ ಹಾಗೂ ಭಾಷೆ ಬದುಕು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಜೆಡಿಎಸ್ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ನೇತೃತ್ವದಲ್ಲಿ ಗುರುವಾರ ಬೀದರ್ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಪಕ್ಷದ ಸಂಘಟನೆಯ ಬಗ್ಗೆ ಶಕ್ತಿಶಾಲಿ ಸಂದೇಶ ನೀಡಿದರು. ಬೆಂಗಳೂರಿನಿಂದ ವಿಮಾನದ ಮೂಲಕ ಬೀದರ್ಗೆ ಆಗಮಿಸಿದ ನಿಖಿಲ್ ಅವರನ್ನು ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ವಿಮಾನ ನಿಲ್ದಾಣದಲ್ಲಿ ಭವ್ಯವಾಗಿ ಸ್ವಾಗತಿಸಿ ಹಾರ ಹಾಕಿ ಗೌರವಿಸಿದರು. ನಂತರ ಅವರು ಗುರುನಾನಕ್ ಗುರುವಂದನೆ ಸಿದ್ದಾರೂಢ ಮಠದ ಚಿದಂಬರಂ ಆಶ್ರಮದಲ್ಲಿ ಸದ್ಗುರು ಡಾ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು. ಜೊತೆಗೆ ಗುರುಪಾದಪ್ಪ ನಾಗರಪಳ್ಳಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ವಿತರಿಸಿ ಆರೋಗ್ಯ ವಿಚಾರಿಸಿದರು. ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡುತ್ತಾ, ಪಕ್ಷ ಸೋಲೋ ಗೆಲ್ತೋ ನಿರಂತರವಾಗಿ ಜನರ ಜೊತೆ ನಿಲ್ಲಬೇಕು. ಜೆಡಿಎಸ್ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಬೇಕಿದೆ. ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ನಾವು ತುಮಕೂರಿನಿಂದ ಆರಂಭಿಸಿದ್ದೇವೆ. ಈಗಾಗಲೇ 4 ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಮುಗಿದಿದ್ದು, ಬೀದರ್ 5ನೇ ಜಿಲ್ಲೆ. ಮುಂದಿನ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಶ್ರಮದಿಂದ ಗೆಲ್ಲುವ ಸಾಧಿಸಬೇಕು ಎಂದು ಹೇಳಿದರು. ಈ ಅಭಿಯಾನದ ಅಂಗವಾಗಿ ಮುಂದಿನ 2 ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಅವರು, ಪಕ್ಷ ಸಂಘಟನೆಯ ದಿಕ್ಕಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ನಾವು ಅವರೊಂದಿಗೆ ಕೈ ಜೋಡಿಸಬೇಕು ಎಂದರು. ಈ ಸಭೆಯಲ್ಲಿ ಜೆಡಿಎಸ್ ನಾಯಕರಾದ ಸೂರ್ಯಕಾಂತ್ ನಾಗರಪಳ್ಳಿ, ಉಮಾಕಾಂತ್ ನಾಗರಪಳ್ಳಿ, ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಶಾಂತಲಿಂಗ ಸಾವಳಗಿ, ರಾಜಶೇಖರ್ ಜವಾಳೆ, ಸುದರ್ಶನ್ ಸುಂದರ್ರಾಜ್, ಪ್ರಶಾಂತ್ ವಿಶ್ವಕರ್ಮ, ಅಭಿಕಾಳೆ, ಅಶೋಕ್ ಕೊಡಗಿ ಹಾಗೂ ಹಲವಾರು ಕಾರ್ಯಕರ್ತರು ಭಾಗವಹಿಸಿದರು. ದೇವೇಂದ್ರ ಸೋನಿಯವರು ಮತ್ತು ಎಲ್ಲ ಘಟಕದ ಅಧ್ಯಕ್ಷರುಗಳು, SC ಮೋರ್ಚಾದ ಅಧ್ಯಕ್ಷರು, ST ಮೋರ್ಚಾದ ಅಧ್ಯಕ್ಷರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು, ಒಂದು ಹುಮ್ಮಸ್ಸಿದೆ ಅವರಿಗೆ. ಬೇಗ್ಯಾಡ್ ಜೋರಾದ ಚಪ್ಪಾಳೆ. ಸನ್ಮಾನ್ ಶ್ರೀ ಉಮಾಕಾಂತಣ್ಣ ನಾಗಮರಪಳ್ಳಿಯವರು, ಸೂರ್ಯಕಾಂತ್ ನಾಗಮರಪಳ್ಳಿಯವರು, ತರುಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಮಾಜಿ ಸಚಿವರು. ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಭಾಳ ದಿವಸದಿಂದ ನಮ್ಮ JDSನಲ್ಲಿ ಈ ಪಾರ್ಟಿ ಆ್ಯಕ್ಟಿವಿಟೀಸ್ ಏನದಲ್ಲ ಜಾಸ್ತಿ ಇರಲಿಲ್ಲ. ಇದು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಾವು ಮಾಡ್ತಾನೆ ಇದ್ದೀವಿ. ಆದರೆ ಕುಮಾರಣ್ಣವರು ಇವತ್ತು ಕೇಂದ್ರ ಸಚಿವರಾದ ಮೇಲೆ ಕರೆಸಬೇಕು ಎಂಬ ನಿಟ್ಟಿನಲ್ಲಿ ಹಂಬಲದಲ್ಲಿ ನಮ್ಮ ಜನ ಎಲ್ಲ ಇದ್ದಾರೆ. ಆದರೆ ಇನ್ನೂ ಸಮಯ ಬಂದಿಲ್ಲ. ಆದರೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು. ನಮ್ಮ ಪಕ್ಷಕ್ಕೆ ಯುವ ಘಟಕದಿಂದ ಎಲ್ಲರಿಗೆ ನಾವೆಲ್ಲ ಸೀನಿಯರು ಜೊತೆಯಲ್ಲಿ ಒಗ್ಗೂಡ್ಕೊಂಡು ಮುಂದಿನ ದಿನಗಳಲ್ಲಿ, ಯಾಕಂದರೆ ಇವತ್ತು ಕುಮಾರಸ್ವಾಮಿಯವರು ಒಂದು ಸ್ವಲ್ಪ ಕೇಂದ್ರ ಸರ್ಕಾರ ಮತ್ತು ಇಡೀ ದೇಶ ನೋಡಬೇಕಾಗಿದೆ. ಭಾರತ ದೇಶದಲ್ಲಿ ಇವತ್ತು ನೋಡಿ, ನಿನ್ನೆ ದುಬೈದಲ್ಲಿದ್ದರು ಅವರು. ಹೋದ ವಾರ ಒರಿಸ್ಸಾ ಆ ಕಡೆ ಎಲ್ಲ ಹೋಗಿದ್ರು. ಹಾಗಾಗಿ ಈ ಒಂದು ಪಕ್ಷ ಸಂಘಟನೆ ಮಾಡಿದಂಥ ಒಂದು ಚುಕ್ಕಾಣಿ ಹಿಡ್ದು ಇದಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಏನು ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರ,
ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸುರೇಣ, ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವು ಯಾತಕ್ಕೆ ಚುನಾವಣೆಗಳಲ್ಲಿ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನಮಗೆ ನಾವು ವಿಮರ್ಶನೆ ಮಾಡ್ಕೊಳ್ಬೇಕಾಗ್ತದೆ. ಆಯಾ ಸಂದರ್ಭಗಳು, ಆಯಾ ಸನ್ನಿವೇಶಗಳು ಕೆಲವೊಮ್ಮೆ ಸೋಲು ಉಂಟಾಗುತ್ತೆ, ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲ. ಆದರೆ ಸೋತಿದ್ರೂ ಕೂಡ ನಾವು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ಒಂದು ಸಲ ನಾವು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಬದುಕಕ್ಕೆ ಬಂದಿದ್ದೇವೆ. ಗೆಲ್ತೀವೋ ಸೋಲ್ತೀವೋ ಒಟ್ಟಾರೆಯಾಗಿ ಜನಗಳ ಜೊತೆ ನಾವು ಇರಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಹೊರಬೇಕಾಗ್ತದೆ. ಏಕೆಂದರೆ ನಮ್ಮನ್ನು ನಂಬಿ ಜನ ನಮಗೆ ಮತ ನೀಡಿರ್ತಾರೆ. 5,000, 8,000, 10,000 ಅಂತರದಿಂದ ಸೋಲಿರ್ತಕ್ಕಂಥದ್ದು ಅದು ಸೋಲು ಅಂತಕ್ಕಂಥದ್ದು ನಾವು ಯಾವತ್ತೂ ಪರಿಗಣನೆಗೆ ತಗೊಳ್ಬಾರ್ದು. ಏನು ಜನ ನಿಮ್ಮನ್ನು ನಂಬಿ ಮತ ಹಾಕಿರ್ತಾರೆ ಅಂಥ ಜನಗಳಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಜೊತೆಯಲ್ಲಿ ಮುಂದೊಂದು ದಿನ ಯಾರು ನಮ್ಮ ಜೊತೆಯಲ್ಲಿ ನಿಮ್ಮ ಚುನಾವಣೆಗಳಲ್ಲಿ ಈ ಹಿಂದೆ ನಿಲ್ಲಿಲ್ಲ, ಯಾಕೆ ನಮ್ಮ ಜೊತೆಯಲ್ಲಿ ಆ ಜನತೆ ನಿಲ್ಲಿಲ್ಲ ಅಂತಕ್ಕಂಥದ್ದನ್ನು ನಮಗೆ ನಾವು ಪ್ರಶ್ನೆಯನ್ನು ಮಾಡ್ಕೊಂಡು ಬಹಳ ದೃಢವಾದಂಥ ಸಂಕಲ್ಪವನ್ನು ತೊಟ್ಕೊಂಡು ಜನತೆಯ ಜೊತೆಗೆ ನಿರಂತರವಾಗಿ ಬೆರಿತಕ್ಕಂಥ ಕೆಲಸ ಮಾಡಬೇಕು. ಏಕೆಂದರೆ ನಾನು ಈಗ ತಾನೇ ನಿಮ್ಗೆ ಹೇಳ್ದಂಗೆ ನಿಮ್ಗೆ ರಾಜಕೀಯದ ಇತಿಹಾಸ ಇದೆ, ಹಿನ್ನೆಲೆ ಇದೆ. ನಿಮ್ಮ ತಂದೆಯವರು 6 ಬಾರಿ ಶಾಸಕರಾದಂಥವ್ರು. 100ಕ್ಕೆ 100 ಮುಂದೊಂದು ದಿನ ಶಾಸಕರಾಗ್ತೀರಿ. ಆದರೆ ನೀವು ಶಾಸಕರಾಗಬೇಕು ಅಂತಕ್ಕಂಥದ್ದು ಇವತ್ತಿಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು, ಕೋಆಪರೇಟಿವ್ ಸೆಕ್ಟರ್ಯಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರು, ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಬಿಜೆಪಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಮಾಡಿರುವ ಸುಳ್ಳು ಆರೋಪಗಳನ್ನು ತೀವ್ರವಾಗಿ ಖಂಡಿಸಿ ಬೀದರ್ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಪತ್ರಿಕೆಗೋಷ್ಠಿ ಆಯೋಜಿಸಲಾಯಿತು. ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಉತ್ತರ ಕ್ಷೇತ್ರದ ಶಾಸಕ ಪ್ರಭು ಬಿ ಚೌಹಾಣ್ ಅವರು, ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ, ಇತರರ ಬಗ್ಗೆ ಯಾಕೆ ಚಿಂತೆ ಎಂಬ ಆಕ್ಷೇಪಾತ್ಮಕ ಟೀಕೆಯನ್ನು ಮುಖ್ಯಮುಖಿಯಾಗಿ ಕಾಂಗ್ರೆಸ್ನ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರ ವಿರುದ್ಧ ಕಿಡಿಕಾರಿದರು. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು, ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ಮುಳುಗುತ್ತಿರುವ ಹಡಗು, ಅದು ಮೊದಲಿನಿಂದಲೂ ದೇಶದ್ರೋಹಿ ಮನೋಭಾವ ಹೊಂದಿರುವ ಪಕ್ಷ, ದೇಶವನ್ನು ವಿಭಜನೆ ಮಾಡುವ ಪ್ರಯತ್ನ ಮಾಡುತ್ತದೆ ಎಂದು ಕಠಿಣವಾಗಿ ವಾಗ್ದಾಳಿ ನಡೆಸಿದರು. ಪತ್ರಿಕೆಗೋಷ್ಠಿಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ, ಬಸವಕಲ್ಯಾಣ ಕ್ಷೇತ್ರದ ಶಾಸಕರಾದ ಶರಣು ಸಲಗರ್, ಬಿಜೆಪಿ ಮುಖಂಡರು, ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಲವಾರು ನಾಯಕರು ಕಾಂಗ್ರೆಸ್ ಮುಖಂಡರ ನಕಲಿ ಆರೋಪಗಳು ಜನರ ದಿಕ್ಕು ತಪ್ಪಿಸುವ ರಾಜಕೀಯ ನಾಟಕವೆಂದು ಅಭಿಪ್ರಾಯಪಟ್ಟರು. ಸರಿಪಡಿಸ್ರಿ, 1 ವರ್ಷ ಯಾಕೆ ವೇಟ್ ಮಾಡಿದ್ರಿ? ಅಥವಾ ನಮ್ಮ ಹೊರತು ಬೆಳೆಯಲ್ಲ ಹಿಂಗೆ ಹೇಳಕ್ಕ ಯಾರು ಹೇಳ ತಮ್ಗೆ? ಅದಕ್ಕಾಗಿ ಈ ಬಗ್ಗೆ ನಾನು ಪೂರ್ತಿ ಖಂಡನೆ ಮಾಡ್ತೀನಿ. ಅವೇನಾಗಿದೆ, ರಾಜಶೇಖರ್ ಪಾಟೀಲು ಈ 2023 ಚುನಾವಣೆ ಹಿನ್ನಡೆ ಆಗಿದೆ, ಸೋಲಾಗಿದೆ. ಅವ್ರಿಗೆ ಕೆಲಸ ಇಲ್ಲ. ಸರಿ, ಹಿಂಗೆ ಮಾತಾಡಬೇಕು, ಬೆಂಕಿ ಹಾಕಬೇಕು, ಜಗಳ ಮಾಡಬೇಕು, ನಾಳೆ ಪ್ರಶ್ನೆ ಮಾಡಬೇಕು. ತಾವು ತಮ್ಮ ತಂದೆ ಮಂತ್ರಿ ಇತ್ತು, ನಮ್ಮ ತಂದೆ ಮಂತ್ರಿ ಇಲ್ಲ, ಯಾರು ಇಲ್ಲ. ತಂದೆ ಮಂತ್ರಿ ಇದ್ದು ಸಂಸ್ಕಾರ ಮನುಷ್ಯ ಇದ್ರಿ. ತಮ್ಮೇನಾಗಿದೆ, ತಾವು ಒಳ ಮನೆ ಮಾಡ್ಕೊಡ್ರಿ. ಬೇರೆ ಮನೆಗೆ ಹಾಕಿ ಬೆಂಕಿ ಹಾಕ್ತಾ ಇದ್ರಿ. ಆಮೇಲೆ 1 ವರ್ಷ ಆದ್ಮೇಲೆ ನಮ್ಮ ಪಾರ್ಟಿನಲ್ಲಿ ಚಿಂತನ್ ಮಂಥನ್ ಬೆಟ್ಟಕ್ಕೆ ಆಗಿದೆ. ನಾವು ಇದ್ದಿಲ್ಲ, ರಾಜ್ಯ ದೇಶಕ್ಕೆ ಹೋಗ್ತಿದೆ. ತಾವ್ಯಾಕೆ ಹೇಳ್ತೀರಿ? ನಮ್ಮ ಆರಾಮ್ ಇದ್ದಿಲ್ಲ, ನಾವು ಅಡ್ಮಿಟ್ ಇದ್ದೀನಿ, ಎಂಜಿಯೋಗ್ರಫಿ ಆಯ್ತು, ಎಲ್ಲರೂ ಗೊತ್ತಿದೆ. ನಮ್ಮ ರಾಧಾಕೃಷ್ಣ ಹೇಳ್ಯಾರ, ರಾಧಾಮೋಹನ್ ಸಿಂಗ್ ನಮ್ಮ ಅಗ್ರವಾಲ್ ಇನ್ಚಾರ್ಜ್ ಅವರೇ ಹೇಳ್ಯಾರ. ಆದ್ರೆ ಕೂಡ ನಾವು ಅವ್ರ ಬಗ್ಗೆ ನಾವು ಹಿಂದಿ ಇಲ್ಲ. ಬಟ್ ಈ ತರ ಮಾತಾಡ್ಬೇಕು.
ಅವರಿಗೆ ಇಲ್ಲಿ ಮಾನಸಿಕ ಏನಾಗಿದೆ ಹೇಳ್ತಾ ಇಲ್ಲ, ಅಥವಾ ಬೇರೆ ಅವ್ರಿಗೆ ಹೇಳಿದ್ರಿ ವಿಷಯ ಜೀವಂತ ಆಗ್ಬೇಕು, ಈ ವಿಷಯ ಜೀವಂತ ಆಗ್ಬೇಕು, ಬೇರೆ ಯಾರು ಹೇಳಿದ್ರೆ ನಮ್ಗೆ ಸಂಶಯ ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದು ಮುಳುಗುತ್ತಿರುವ ಹಡಗಾಗಿದೆ. ಕಾಂಗ್ರೆಸ್ ಸಿದ್ಧಾಂತನೇ ಮುಂಚೆಯಿಂದ ದೇಶದ ಸಿದ್ಧಾಂತ ಇದೆ. ದೇಶದ ವಿಭಜನೆಗೆ ಕಾರಣವಾದಂಥ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ವಿಭಜನೆ ಆದಂಥ ಪಕ್ಷ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಕಾಂಗ್ರೆಸ್ ವಿಭಜನೆಯ ಹಾದಿ ಹಿಡಿದಿದೆ. ಇವತ್ತ ಸುಡುವ ಮನೆಯಾಗಿ ಕಾಂಗ್ರೆಸ್ ಪರಿವರ್ತನೆ ಆಗಿದೆ. ಇವತ್ತು ಕಾಂಗ್ರೆಸ್ ತಮ್ಮ ಆಂತರಿಕ ಕಿತ್ತಾಟವನ್ನು ಸುಮ್ಮನೆ ಆರೋಪ ಮಾಡಿ ನಮ್ಮ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಕೆಲವು ನಾಯಕರು, ಮಾಜಿ ಶಾಸಕರು, ಮಾಜಿ ಸಚಿವರು, MLCಗಳು ಕಳೆದ 3-4 ದಿನಗಳ ಹಿಂದೆ ಮಾಧ್ಯಮದಲ್ಲಿ ನಮ್ಮ ಶಾಸಕರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಕೆಲವೊಂದು ಹೇಳಿಕೆಗಳನ್ನು ನೋಡಿದ್ದೀವಿ. ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಅವರು, ಶಾಸಕರಾದ ಭೀಮರಾವ್ ಪಾಟೀಲ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು, ಅರವಿಂದ್ ಅರಳಿ ಅವರ ಹೇಳಿಕೆಗಳನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ತಮ್ಮ ಮಾಧ್ಯಮದಲ್ಲಿ ಅದನ್ನು ನೋಡಿದ್ದೀವಿ. ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಪಕ್ಷದ್ರೋಹ ಅನ್ನೋದು ಎಲ್ಲಾದ್ರೂ ಇದ್ರೆ ಅದು ಬೀದರ್ ಜಿಲ್ಲೆಯ ಕಾಂಗ್ರೆಸ್ನ ಮನೆ ಮಾತಾಗಿದೆ. ಅವ್ರಿಗೆ ಅಂದ್ರೆ ಭಗವಂತ ಕುಮಾರ್ ಬಗ್ಗೆ ದ್ವೇಷ ಇತ್ತಿತ್ತಂದ್ರೆ ಆ 20 ದಿವಸ ಅಷ್ಟೇ ಅವ್ರು ಹೋಗ್ತಿರು. 3 ತಿಂಗಳು ಹೆಂಡರು ಮಕ್ಕಳು ಕಾರ್ಯಕರ್ತರು ಸಾವು ನೋವು ಎಲ್ಲನೇ ಬಿಟ್ಟರು. 3-4 ತಿಂಗಳು ಬಿಟ್ಟು ಹೋದರು. ಹಾಗಾಗಿ ಇದು ಯಾಕೆ ಈ ರೀತಿ ಆಗತ್ತಂದ್ರೆ ನಮ್ಮ ಕಡೆ ಆನಂದ ಭಾಷೆದೊಳಗ ಅದು ಅತಿ ಸ್ವಸಿ ಜಗಳಕ್ಕೆ ನಾದನಿ ಮೂಲ ಅಂತ. ರಾಜಶೇಖರ್ ಪಾಟೀಲ್ ಅವ್ರದ್ದು, ಈಶ್ವರ್ ಖಂಡ್ರೆ ಅವ್ರದ್ದು ಈಗ ದೊಡ್ಡ ಪ್ರಮಾಣದ ಜಗಳ ಇದೆ ಬಿಜೆಪಿ ಕಾಂಗ್ರೆಸ್ ಒಳಗೆ. ಅದಕ್ಕೆ ಅವ್ರೇನು ಮಾಡ್ತಾರ ಅಂದ್ರ ನಮ್ಮ ಮಗಲ ಮೇಲೆ ಬಂದು ಕಿಕ್ಕಿ ಈಶ್ವರ್ ಖಂಡ್ರೆಗೆ ಹೊಡ್ಲಿರ್ತಾರೆ. ಯಾಕಂದ್ರೆ ನೇರವಾಗಿ ಹೊಡೆಯಂತ ಶಕ್ತಿ ಅವ್ರ ಬಳಿ ಉಳಿದಿಲ್ಲ. ಖಂಡ್ರೆ ಎದುರು ಗೋಡೋದು ಅಷ್ಟೊಂದು ನಡೀತಾ ಇಲ್ಲ ಅಂತ ನನಗೆ ಅನಿಸ್ತು. ಅದಕ್ಕೆ ಬಿಜೆಪಿದವ್ರು 4 ಮಂದಿ ಹೆಗಲ ಮೇಲೆ ಹಿಂಗ್ ಬಂದು ಕಿಕ್ಲತ್ತಾರ, ಹೊಡ್ಲತ್ತಾರ ಈಶ್ವರ್ ಖಂಡ್ರೆ. ಇದು ರಾಜಶೇಖರ್ ಪಾಟೀಲ್ ಅವ್ರು ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ಮೊನ್ನೆ ಹೇಳಿದ್ರು, ಈಗ ಚವ್ಹಾಣ್ ಅವ್ರು ಬಹಳ ಸುಂದರವಾಗಿ ಮಾತಾಡಿದ್ರು. 1.5 ವರ್ಷ ಕೆಳಗೆ ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೆದ್ದ ಮೇಲೆ ಹೋಗಿ ಶಾಲು ಸರಾಯಿ ಸ್ವೀಟ್ ಕೊಡೋ ಅಂತ ಏನೋ ಮಾತಾಡಿದ್ರು. ಅದು ಅದು ಸತ್ಯಕ್ಕೆ ದೂರ ಆಗಿದ್ದು. ಅದನ್ನ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾನು ಆಸ್ ಎ ರಾಜ್ಯ ಕಾರ್ಯದರ್ಶಿ ಶಾಸಕನ ಖಂಡನೆ ಮಾಡ್ತೀನಿ. ಮತ್ತೆ ಏನಾರ ಇದ್ರು ಕೂಡ ಉಸ್ತುವಾರಿ ಸಚಿವರಿಗೆ ಅವ್ರಿಗೆ ಕೇಳ್ರಿ, ಈ ಮಾತು ಅವ್ರು ಕರೆ ಅಂದರಿಲ್ಲ. ಅವ್ರು ಮತ್ತೆ ಏನಾರ ಹೇಳಿದ್ರು ಮತ್ತೆ ಇಡೀ ಟೀಮ್ ನಾವು ಇಲ್ಲಿ ಬಂದು ಅದಕ್ಕೆ ಏನ್ ಮಾತಾಡ್ಬೇಕು ಇದೇ ಸಂದ್ರೆ ನಿಮ್ ಎದುರು ಮತ್ತೆ ಮಾತಾಡ್ತೀವಿ. ಇದೊಂದು ವಿಷಯ. ಮತ್ತೆ ಹೇಳಿಕೆ ನೀಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿಕೆ ನೀಡಬೇಕು. ಬಹಳ ಸೀನಿಯರ್ ರಾಜಶೇಖರ್ ಪಾಟೀಲ್ ಅವರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ವತಿಯಿಂದ ಜಿ ಕನ್ನಡ ಸರಿಗಮಪ 21ನೇ ಸೀಸನ್ ವಿಜೇತೆ ಕುಮಾರಿ ಶಿವಾನಿ ಶಿವದಸ್ವಾಮಿ ಅವರ ಅಭಿನಂದನಾ ಸಮಾರಂಭ ಹಾಗೂ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು ಸಂಪಾದಿಸಿದ ಭಾಷೆ ಬದುಕು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳಿನ 6ನೇ ತಾರೀಕಿನಂದು ರವಿವಾರ ಸಮಯ ಸಾಯಂಕಾಲ 5 ಗಂಟೆಗೆ ಪೂಜೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಇಂದು ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಚಂದ್ರ ಶೆಟ್ಟಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಹಾಗೂ ವಿಜಯ್ ಕುಮಾರ್ ಸೋನರೆ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟರವರು ಮಾತನಾಡಿ ಕಾರ್ಯಕ್ರಮದ ವಿವರಣೆಯನ್ನು ನೀಡಿದರು. ಇಲ್ಲಿ ಹೆಚ್ಚಿನ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಈ ಸಂದರ್ಭದಲ್ಲಿ 3 ಸಂಸ್ಥೆಗಳು ಈ ಕುಮಾರಿ ಶಿವಾನಿ ಶಿವದಸ್ವಾಮಿಯವರ ಅಭಿನಂದನಾ ಸಮಾರಂಭ ಜೊತೆಗೇನೆ ಈ ನಾಡಿನೊಬ್ಬ ಹಿರಿಯ ಲೇಖಕರಾಗಿರುವಂತ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು ಸಂಪಾದಿಸಿದಂತ ಭಾಷೆ ಬದುಕು ಅಂತಕ್ಕಂಥ ಒಂದು ಗ್ರಂಥ ಲೋಕಾರ್ಪಣೆ ಕೂಡ ಅದೇ ಸಮಾರಂಭದಲ್ಲಿ ಅಲ್ಲಿ ಜರುಗ್ತಾ ಇದೆ. ಇದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ಈ ಸಮಾರಂಭದಲ್ಲಿ ಪೂಜ್ಯ ಭಾಲ್ಕೆ ಶ್ರೀಗಳಿರ್ಬೋದು, ನಮ್ಮ ಕುಲಸೇನ ಶ್ರೀಗಳು, ಜಿಲ್ಲೆ ಉಸ್ತುವಾರಿ ಸಚಿವರು ಈ ಸಮಾರಂಭವನ್ನ ಉದ್ಘಾಟನೆ ಮಾಡ್ತಾರೆ. ಗ್ರಂಥ ಲೋಕಾರ್ಪಣೆಯನ್ನ ರಹೀಂ ಖಾನ್ ಅವರು ಮಾಡ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ರಾಷ್ಟ್ರೀಯ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಜಾಬ್ ಶೆಟ್ಟಿ ಅವರು ಸಮಾರಂಭದ ಅಧ್ಯಕ್ಷರಾಗಿದ್ದಾರೆ ಮತ್ತು ಕನ್ನಡ ಜಿ ಪಾಟೀಲ್ ಅವರ ಪುಸ್ತಕ ಪರಿಚಯ ಮಾಡ್ತಾರೆ. ಉಳಿದಂತ ಎಲ್ಲ ಅತಿಥಿಗಳು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮ ಕೂಡ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ಮೂಲಕ ನಮ್ಮ ಬೀದರ್ ಜಿಲ್ಲೆಯ ಅದ್ಭುತ ಯುವ ಪ್ರತಿಭೆ, ಇಡೀ ಸಂಗೀತಕ್ಕೋಸ್ಕರ ಇಡೀ ತನ್ನ ಕುಟುಂಬವನ್ನೇ ಮುಡುಪಾಗಿಟ್ಟಿರುವಂತ ನಮ್ಮ ಶಿವಾನಿ ಶಿವದಸ್ವಾಮಿ ಅವರ
ಆ ಮಗು ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆ ಕೀರ್ತಿನ ರಾಜ್ಯಕ್ಕಷ್ಟಲ್ಲ ರಾಷ್ಟ್ರ ಮಟ್ಟಕ್ಕೂ ಎತ್ತರಿಸಿದಂತ ಕೀರ್ತಿ ತೆಗೆದುಕೊಳ್ಳೋ ಮೂಲಕ ನಮ್ಮ ಬೀದರ್ಗೆ ಹೆಮ್ಮೆಯ ಮಗಳಾಗಿದ್ದಾಳೆ. ಅದ್ರ ಜೊತೆನೆ ಒಂದಿಷ್ಟು ಜನರಿಗೆ ನಾವು ಅಲ್ಲಿ ಆತ್ಮೀಯ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ಆಯೋಜನೆ ಮಾಡಲಿದ್ವಿ. ಕೆಲವರು ಸರ್ಕಾರದಿಂದ ನಾಮನಿರ್ದೇಶಿಸಿದಂತ ಸದಸ್ಯರು ಇರ್ಬೋದು, ಒಂದಿಷ್ಟು ಸಿಂಡಿಕೇಟ್ ಸದಸ್ಯರು ಇರ್ಬೋದು, ಜೊತೆಗೆ ನಮ್ಮ ಜಿಲ್ಲೆಯ ಒಂದಿಷ್ಟು ಹೆಮ್ಮೆಯ ಕಲಾವಿದರು, ಈ ತರ 3 ಕ್ಷೇತ್ರದ ಒಂದಿಷ್ಟು ಕಲಾವಿದರನ್ನ ಅಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಸಂಗೀತ ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಜಿಲ್ಲೆಯ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನ ಯಶಸ್ವಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಸೋನಾರ್ ಹೇಳಿದಂಗ ಈ ಮುಂಚೆನೆ ಸರ್ಕಾರ 60% ಕನ್ನಡದ ನಾಮಫಲಕ ಇರಬೇಕು ಅಂದಾಗ ನಾವೇ ಸ್ವತಃ ಕನ್ನಡ ಸಾಹಿತ್ಯ ಪರಿಷತ್ ಮುಂದಾಗಿ ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿಗಳನ್ನ, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ, ನಮ್ಮ ಅಪರ ಜಿಲ್ಲಾಧಿಕಾರಿಗಳನ್ನ ಮತ್ತು ಸ್ವತಃ ನಗರಸಭೆಯ ಪೌರಾಯುಕ್ತರನ್ನ ತಗೊಂಡು ಇಡೀ ಬೀದರ್ನಲ್ಲೆಲ್ಲ ಹೋರಾಟ ಒಂದ್ ಕಡೆ ಇದ್ರು ನಾವೇ ಎಲ್ಲ ಅಂಗಡಿಗಳು ಹೋಗಿ ಮನವಿ ಮಾಡ್ಕೊಂಡಷ್ಟು ಬಂದ್ರು ಸಹ ಇವತ್ತು ನಗರಸಭೆಯಲ್ಲಿ ನೋಡ್ತೀವಿ. ಮತ್ತೆ ಬೀದರ್ ಜಿಲ್ಲೆಯ ನಮ್ಮ ಹೆಮ್ಮೆಯ ಕುಮಾರಿ ಶಿವಾನಿ ಸಿದ್ದಾಸ್ವಾಮಿ ಅವರು ಸರಿಗಮಪ ಅಲ್ಲಿ ರಾಜ್ಯ ಮಟ್ಟದಲ್ಲೇ ನಮ್ಮ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ಗುರುತು ಮಾಡಿದ ಸಲುವಾಗಿ ನಾನು ಆ್ಯಕ್ಚುಲಿ ಕ್ಷಮೆ ಕೇಳ್ತೀನಿ. ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಾಹಿತ್ಯಗಳು ಮತ್ತು ಚಿಂತಕರು, ಸಂಘ ಸಂಸ್ಥೆಗಳು ಒಂದು ತಿಂಗಳ ಕಳೆದೇ ಬರ್ತಾ ಇದೆ. ಬೇಗನೆ ಮಾಡಬೇಕಿತ್ತು, ಅದು ಅನಿವಾರ್ಯ ಕಾರಣದಿಂದ ಯಾರು ಮಾಡಲು ಸಲುವಾಗಿ ಇವತ್ತು ನಾವು ಕಲ್ಯಾಣ ಕನ್ನಡ ಕಲಾವಿದರ ಒಕ್ಕೂಟ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು KRS ಶಿಕ್ಷಣ ಸಂಸ್ಥೆಯ 3 ಈ ಸಂಸ್ಥೆ ಅಡಿಯಲ್ಲಿ ಕುಮಾರಿ ಶಿವಾನಿ ಸಿದ್ದಾಸ್ವಾಮಿ ಅವರಿಗೆ 6ನೇ ತಾರೀಕಿಗೆ ರಂಗಮಂದಿರದಲ್ಲಿ ಮಾಡಬೇಕಂತ ತೀರ್ಮಾನ ತಗೊಂಡು ಇವತ್ತು ನಾವು ಅದರಲ್ಲಿ ಕಮ್ಮಿ ಇಲ್ಲ. ಬೀದರ್ ಜಿಲ್ಲೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಕಲಾವಿದರು ಸಾಕಷ್ಟು ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ, ಕಲಾವಿದರು ಹೊರಗೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಒಬ್ಬ ಕುಮಾರಿ ಶಿವಾನಿ ಶಿವಸ್ವಾಮಿಗೆ ಅದುರಿಂದ ಸನ್ಮಾನ ಮಾಡಬೇಕಂತ ತೀರ್ಮಾನ ತಗೊಂಡು ಮಾನ್ಯ ಸಚಿವರು ಕೇಳ್ಕೊಂಡಾಗ ಸಚಿವರು ಕೂಡ ಆ ಸಮಯಕ್ಕೆ ನಾನು ಬಂದು ಆ ಮಗುವಿಗೆ ಶುಭ ಕೊಡ್ತೀನಿ ಅಂತ ಹೇಳಿ ಮಾನ್ಯ 2 ಸಚಿವರು ಮತ್ತು ಶಾಸಕರು ಕೇಳ್ಕೊಂಡಾಗ ನಾವು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು KRS ಶಿಕ್ಷಣ ಸಂಸ್ಥೆಯ ಎಲ್ಲ ಸರ್ವಶ್ರೇಷ್ಠ ಪದಾಧಿಕಾರಿ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ಸರ್ ತಮ್ಮ ಎದುರುಗಡೆ ನಮ್ಮ ಕಲ್ಯಾಣ ಕನ್ನಡ ಕಲಾವಿದರ ಒಕ್ಕೂಟದ ಖಜಾಂಚಿ ಹರಿಕೃಷ್ಣ ಅವರು ನಿಧಾನ ಮೊನ್ನೆ 28ನೇ ತಾರೀಕು ನಿಧಾನ ಹೊಂದಿದ್ರು. ಅವರಿಗೆ ಆತ್ಮಕ ಶಾಂತಿ ಸಿಗಲು ಕೇಳ್ಕೊಳ್ತಾ ಅದೇ ರೀತಿಯಾಗಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಎಲ್ಲಾ ರೀತಿಯ ಕಲಾವಿದರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಈ ಕಲಾವಿದರ ಒಕ್ಕೂಟ ಪರಿಷತ್ ಮತ್ತು KRS ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಇವತ್ತು ವಿಶೇಷವಾಗಿ ನಾವು 3 ಜನ ಸೇರ್ಕೊಂಡು ಈ ಕುಮಾರಿ ಶಿವಾನಿ ಶಿವದಾಸ್ವಾಮಿ ಅವರನ್ನು ಅದ್ದೂರಿಯಾಗಿ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್, CB ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ಬೀದರ್ ಇವರ ಸಹಯೋಗದಲ್ಲಿ ದಿನಾಂಕ 6/7/2025 ಬೆಳಗ್ಗೆ 10:30 ಗಂಟೆಗೆ CB ಸೋಮಶೆಟ್ಟಿ ಚಿತ್ರಾಲಯ, ವಾಸು ಆಸ್ಪತ್ರೆ ರಸ್ತೆ, ಬಸವನಗರ್, ಬೀದರ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ ಅವರು ಮಾತನಾಡಿ ಕಾರ್ಯಕ್ರಮದ ವಿವರಣೆಯನ್ನು ನೀಡಿದರು. ಅದರ ನಿಮಿತ್ತನೇ ನಾವು 6ನೇ ತಾರೀಕಿಗೆ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಅಲ್ಲಿ 2-3 ಕಾರ್ಯಕ್ರಮ ಜೋಡಿಸಿದ್ದೀವಿ. ಒಂದು CB ಸೋಮಶೆಟ್ಟಿ ಅವರ ಚಿತ್ರಾಲಯದ ಆರ್ಟ್ ಗ್ಯಾಲರಿ ಒಂದು ಉದ್ಘಾಟನೆ ಸಮಾರಂಭ, ಅದ್ರ ಜೊತೆಗೇನೆ ಶ್ರೀ ಗುರು ಬಸವ ಚರಿತ ಅಂತ ಇಟ್ಕೊಂಡು ಬಸವಾದಿ ಶರಣರಿಗೆ ಸಂಬಂಧಪಟ್ಟಂತ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಸೇರ್ಕೊಂಡಂತ ಒಂದು ಅದ್ಭುತವಾದಂತಹ ಗ್ರಂಥ ಆಗಿದೆ. ಬಹುಶಃ ಅದನ್ನು ನಾಡಿನಲ್ಲಿ ಅಷ್ಟೊಂದು ಬೃಹತ್ತವಾದಂತಹ ಗ್ರಂಥ ಈ ಒಂದು ನಮ್ಗೆ ಕಾಣ ಸಿಕ್ಕಿಲ್ಲ. ಅದಕ್ಕೆ ಆ ಗ್ರಂಥದ ಉದ್ಘಾಟನೆ ಸಮಾರಂಭ ಜೊತೆಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಯಾರು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಕಲಾ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅವರನ್ನು ಆಧರಿಸಿ ಗೌರವಿಸುವುದು ಅದು ನಾಗರಿಕ ಸಮಾಜ ಆದ್ಯ ಕರ್ತವ್ಯ. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಈ ಸಂದರ್ಭದಲ್ಲಿ ನಮ್ಮ CB ಸೋಮಶೆಟ್ಟಿ ಸರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಕೂಡ ಆಯೋಜನೆ ಮಾಡಲಾಗಿದೆ. ಈ 3 ಕಾರ್ಯಕ್ರಮ ಒಟ್ಟೊಟ್ಟಿಗೆ ಇದು ಬರುವ 6ನೇ ತಾರೀಕಿಗೆ ರವಿವಾರ ಬೆಳಗ್ಗೆ 10:30 ಗಂಟೆಗೆ CB ಸೋಮಶೆಟ್ಟಿ ಅವರ ಚಿತ್ರಾಲಯ ಇದನ್ನು ಬಸವನಗರದಲ್ಲಿ ಅಲ್ಲಿ ಮನೆ ಪಕ್ಕದ ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ನಮ್ಮ ಪೂಜ್ಯರಾಗಿಂತ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರು ಬಸವೇಶ್ವರ ಸಂಸ್ಥಾನ ಮಠದ ಹುಲ್ಸೂರು ಅವರು ಸಮಾರಂಭದ ದಿವ್ಯ ನೇತೃತ್ವ ವಹಿಸಲಿದ್ದಾರೆ. ಈ ನಾಡಿನ ಶ್ರೇಷ್ಠ ಪ್ರವಚನಕಾರರು ಜೊತೆಗೆ ಪ್ರಗತಿಪರ ವಿಚಾರವಾದಿಗಳಾದಂಥ ಪೂಜ್ಯ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರು ಅಂದಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಗೇನೆ ಈ ಗ್ರಂಥದ ಲೇಖಕರಾಗಿರುವಂತಹ ಪೂಜ್ಯ ಶ್ರೀ ಗಾಯತ್ರಿ ತಾಯಿಯವರು ಮತ್ತು ಗಂಗಾಧರ ದೇವರು ಸಹ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಸಮಾರಂಭದ ಸಮ್ಮುಖವನ್ನ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಧರ ಅಕ್ಕನವರು ಸಮಾರಂಭದ ಸಮ್ಮುಖವನ್ನು ವಹಿಸಲಿದ್ದಾರೆ. ಆರ್ಟ್ ಗ್ಯಾಲರಿ ಇನ್ನೇನು 6ನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ. ಮುಕ್ತವಾಗಿ, ಸಾರ್ವಜನಿಕವಾಗಿ ಅದು ರಾಜ್ಯದ ಎಲ್ಲಾ ಜನರಿಗೂ ಮುಕ್ತವಾಗಿ ತೆರೆದಿರ್ತದೆ ಅನ್ನುವಂತಹ ಸಂಗತಿ ತಮ್ಮೊಂದಿಗೆ ಹಂಚಿಕೊಂಡು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಬಸವಣ್ಣನವರ ಇಡೀ ಜೀವನ ವೃತ್ತಾಂತವನ್ನ ಹುಟ್ಟಿನಿಂದ ಲಿಂಗೈಕ್ಯದವರೆಗಿನ ಪ್ರಮುಖ ಘಟ್ಟಗಳನ್ನ ಅವರು ತಮ್ಮ
ಕುಂಚದಿಂದ ಹರಡಿಸಿ ನಿಲ್ಲಿಸಿದ್ದಾರೆ. ಇವಾಗೆಲ್ಲ ನಾವು ಬಹಳಷ್ಟು ಜೀವನ ನಮ್ದು ಬಹಳ ವೇಗವಾಗಿ ಸಾಗ್ತಾ ಇದೆ. ಪುಸ್ತಕ ಓದುವಂತಹ ಆ ಒಂದು ತಾಳ್ಮೆ ನಮ್ಗಿಲ್ಲ. ಈ ಚಿತ್ರಗಳನ್ನ ನೋಡ್ತಾ ಹೋದ್ರೆ ಬಸವಣ್ಣನವರ ಇಡೀ ಜೀವನ ನಮ್ಗೆ ಗೊತ್ತಾಗ್ತದೆ. ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಮುಖವಾದಂತಹ ಘಟ್ಟಗಳಲ್ಲಿ ಅಡಕವಾಗಿವೆ. ಇಂದಿನ ಯುವ ಪೀಳಿಗೆ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅವರಿಗೆ ಕುತ್ಕೊಂಡು ಓದ್ರಿ ಅಂತ ಹೇಳಂತಂದ್ರೆ ಓದುವಂತಹ ಒಂದು ಹಂಬಲ ಅವರಿಗಿಲ್ಲ. ಆದ್ರೆ ಅವುಗಳನ್ನ ಚಿತ್ರದ ಮೂಲಕ ತೋರಿಸುವಂತಹ ಪ್ರಯತ್ನ, ವಿನೂತನವಾದಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಎಲ್ಲರಿಂದ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಆರಂಭಿಸಿದ ಕಣ್ಣಿನ ಆರೈಕೆಗೆ ಸಂಬಂಧಿಸಿದ ಆಶಾಕಿರಣ ಯೋಜನೆಯ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಯೋಜನೆಯ ಸಮಗ್ರ ಮೌಲ್ಯಮಾಪನ ಮತ್ತು ಜನ ಕೇಂದ್ರಿತ ಕಣ್ಣಿನ ಆರೋಗ್ಯಕ್ಕಾಗಿ ಜಾಗತಿಕ ಮಾದರಿಯಾಗಿ ದಾಖಲಿಸುವ ಪ್ರಸ್ತಾಪ ಮಾಡಿದೆ. ಈ ಸಂಬಂಧ WHOನ ಭಾರತದ ಪ್ರತಿನಿಧಿ ಡಾಕ್ಟರ್ ರೋಡೆರಿಕೋ ಎಚ್ ಆಫ್ರಿನ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಅವರಿಗೆ ಪತ್ರ ಬರೆದಿದ್ದು, ವಿಶ್ವ ಆರೋಗ್ಯ ಸಂಸ್ಥೆಯು ತನ್ನ ಪ್ರಾಮಾಣಿತ ಸಾಧನೆಗಳಾದ ಕಣ್ಣಿನ ಆರೈಕೆ ಪರಿಸ್ಥಿತಿ ವಿಶ್ಲೇಷಣೆ ಪರಿಕರ ಇಕ್ಸಾಟ್ ಮತ್ತು ಕಣ್ಣಿನ ಆರೈಕೆ ಸೂಚಕ ಮೇನು ECIM ಬಳಸಿಕೊಂಡು ಕಾರ್ಯಕ್ರಮದ ಸಮಗ್ರ ಮೌಲ್ಯಮಾಪನ ಮಾಡುತ್ತದೆ ಎಂದು ಹೇಳಿದ್ದಾರೆ. ಯೋಜನೆಯ ಪ್ರಕ್ರಿಯೆಗಳು, ಫಲಿತಾಂಶಗಳು ಮತ್ತು ಉತ್ತಮ ಅಭ್ಯಾಸಗಳನ್ನು ನಿರ್ಣಯಿಸುವುದು ಮತ್ತು ಕಣ್ಣಿನ ಆರೈಕೆಯಲ್ಲಿ ಜಾಗತಿಕ ಜ್ಞಾನ ಹಂಚಿಕೆಗೆ ಕೊಡುಗೆ ನೀಡುವುದು ಇದರ ಉದ್ದೇಶವಾಗಿದೆ. ಈ ಮೌಲ್ಯಮಾಪನವನ್ನು WHO ರಾಜ್ಯಕ್ಕೆ ಯಾವುದೇ ವೆಚ್ಚವಿಲ್ಲದೆ ಸ್ವತಂತ್ರವಾಗಿ ನಡೆಸುತ್ತದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.